ಭ್ರಷ್ಟ ಅಧಿಕಾರಿಗಳಿಗೆ ಮರಣ ಶಾಸನ ಬರೆದ ಬೆಳಗಾವಿ ನ್ಯಾಯಾಲಯ 17 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಕೊನೆಗೂ ಸಂದ ಜಯ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ಈ ಫೋಟೋದಲ್ಲಿ ಕಾಣ್ತಿರುವ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡೋದಿರ್ಲಿ, ಸರ್ಕಾರದ ಹಣವನ್ನ ನುಂಗಿ ನೀರು ಕುಡಿದಿದ್ರು ಕಣ್ರಿ. ಈ ಭ್ರಷ್ಟ ಅಧಿಕಾರಿಗಳು ಕಾಮಗಾರಿ ಆಗಿರೋದು ಕೇವಲ ಕಾಗದದಲ್ಲಿ ಮಾತ್ರ ತೋರಿಸುತ್ತಿದ್ರು ವಿನ ಅದು ಎಂದು ಚಾಲ್ತಿಗೆ ಬಂದಿರಲಿಲ್ಲ. ಇಂಥ ಅಧಿಕಾರಿಗಳ ವಿರುದ್ಧ ಸುದೀರ್ಘ ಹೋರಾಟ ಮಾಡಿದ ಸಾಮಾಜಿಕ ಹೋರಾಟಗಾರರಿಗೆ ಬೆಳಗಾವಿ ನ್ಯಾಯಾಲಯ ನ್ಯಾಯ ಒದಗಿಸಿದೆ. ಹೌದು, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಗಳತ್ಗಾ ಗ್ರಾಮದ ಭ್ರಷ್ಟ ಅಧಿಕಾರಿಗಳಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಜೈಲಿಗೆ ಅಟ್ಟಿದೆ. ಇಂದು ಇವರಿಗೆ ಶಿಕ್ಷೆ ಆಗೋದಕ್ಕೆ ಮೂಲ ಕಾರಣವೇ ಸಾಮಾಜಿಕ ಹೋರಾಟಗಾರ ಅರುಣ್ ಶಂಕರ್ ಧಾರವ್ ಕಂಟ್ರಿ. ಕಳೆದ 17 ವರ್ಷದಿಂದ ಹೋರಾಟ ಮಾಡುತ್ತಲೇ ಬರ್ತಿದ್ದಾರೆ. ಅದಕ್ಕೆ ಜಯ ಈಗ ಸಿಕ್ಕಂತಾಗಿದೆ. ಈ ಕೇಸ್ ಬಗ್ಗೆ ಕಂಪ್ಲೇಂಟ್ ನಾನು ಸ್ವತಃ ಈ ನಮ್ಮ ಊರಾಗ ಭ್ರಷ್ಟಾಚಾರದ ನಂತರ ನಾವು ಸ್ವತಃ ಲೋಕಾಯುಕ್ತ ಕೇಸ್ದಾಗ ಹಾಕಿದ್ವು. ಇದು ಜಯ ಆಗಬೇಕಾದ್ರೆ ನಮ್ಮ ಊರಿನ ಸಂಬಂಧಿ ಸಾಥ್ ಕೊಟ್ಟಿದೆ. ಅದಲ್ಲದೆ ಇದು ವಿಜಯ ನಂದು ಅಷ್ಟಲ್ಲ, ನಮ್ಮ ಊರಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟದವ್ರದ್ದು ಎಲ್ಲರದ್ದು ವಿಜಯ ಇದ್ದಿದ್ದು ಅಂತಂದ್ರಿ. ಮತ್ತು ಈಗಾಗಲೇ ಪಂಚಾಯತ್ದಾಗ ವಿಕಾಸ್ ಹಟ್ಟಿಯವರವ್ರಿಗೆ 2 ಸಲ ಸಸ್ಪೆಂಡ್ ಮಾಡಿದರು. ಆದ್ರೂ ಇನ್ನೂ ಅವ್ರು ಕಾರ್ಯವಹಿಸ್ತಾರೆ ಅಲ್ಲಿ. ಅದು ಏರ್ ಜವಾಬ್ದಾರ ಲೋಕಾಯುಕ್ತರಲ್ಲಿ ಆ ಕೇಸ್ದಾಗ ಸಸ್ಪೆಂಡ್ ಆಗಿದ್ದಾನೋ ಕೋರ್ಟ್ದ ಆದೇಶ ಆಗೈತಿ, CS ಆದೇಶ ಆಗೈತಿ. ಆದರೂ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಏಕ್ ತೆಗಿಯಂಗಿಲ್ಲ ಅವರು. ಇದೊಂದು ವಿಚಾರ ಐತಿ. ಮತ್ತು ಮುಂದೆ ಅವ್ರು ಹಂಗೆ ಕೆಲಸ ಮಾಡ್ಕೊತಾರೆ ಮತ್ತು ನಾ ಕೋರ್ಟ್ದಾಗ ಹೋಗೋದು. ಯಾರಿಗೆಲ್ಲ ಏನು ಶಿಕ್ಷೆ? ಚಂದ್ರಕಾಂತ್ ಮುರುಗೋಡ್ PDO 3 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ. RM ಚಿಕ್ಮಠ್ AEE 3 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ. ಮಾಧುರಿ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೈಲು ಶಿಕ್ಷೆ. 2 ಸದಸ್ಯರು ಮತ್ತು ಕ್ಲಾರ್ಕ್ಗೆ 1 ವರ್ಷ ಜೈಲು ಶಿಕ್ಷೆ ನೀಡಿದ ನ್ಯಾಯಾಲಯ. ಎಸ್, ಈ ಭ್ರಷ್ಟ ಅಧಿಕಾರಿಗಳು 2009ರಿಂದ 2010ರಲ್ಲಿ ನಡೆದಿದ್ದ ನರೇಗಾ ಹಗರಣ ಹಾಗೂ ಗಳತ್ಗಾ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಮತ್ತು ಹನುಮಾನ್ ಮಂದಿರದ ಗೋಡೆ ಕಾಮಗಾರಿ ನಡೆದಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿದ್ರು. ಯಾವುದೇ ಕೆಲಸ ನಡೆಸದೆ ಲಕ್ಷಾಂತರ ರೂಪಾಯಿ ಹಣವನ್ನ ಈ ಭ್ರಷ್ಟ ಅಧಿಕಾರಿಗಳು ಗುಳುಂ ಮಾಡಿತ್ತು. ಇವರ ವಿರುದ್ಧ ಲೋಕಾಯುಕ್ತರಿಗೆ ದೂರು ಹಾಗೂ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಸತತ 17 ವರ್ಷದ ಹೋರಾಟದ ಫಲವಾಗಿ ಸಾಮಾಜಿಕ ಹೋರಾಟಗಾರ ಅರುಣ್ ಶಂಕರ್ ಅವರಿಗೆ ಇದೀಗ ಜಯ ಸಿಕ್ಕಂತಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.